ಪರಮಾತ್ಮನ ಮೂರ್ತಿ ತಯಾರು ಮಾಡುವನು ಪರಮಾತ್ಮನಿಗೆ ಹೀಗೆ ಪ್ರಶ್ನೆ ಮಾಡ್ತಾನೆ, ಹೇ ಪರಮಾತ್ಮ, ನಾನು ಕಲಾವಿದ, ನೀನು ಕಲಾವಿದ. ಆದರೆ ನಾನು ನಿನ್ನಂಥ ಅಸಂಖ್ಯಾತ ಮೂರ್ತಿಗಳನ್ನು ತಯಾರು ಮಾಡಿ ಮಾರಾಟ ಮಾಡಿದ್ದೇನೆ. ನೀನು ಅಸಂಖ್ಯಾತ ಮೂರ್ತಿಗಳನ್ನು ತಯಾರು ಮಾಡಿ ಅವುಗಳಿಗೆ ಜೀವ ತುಂಬಿ ಈ ಭೂಮಿಗೆ ಕಳಿಸಿರ್ತೀಯ. ಆದರೆ ನೀನು ತಯಾರು ಮಾಡಿರ್ತಕ್ಕಂಥ ಮೂರ್ತಿಗಳು ಇಲ್ಲಿ ಭೂಮಿಗೆ ಬಂದು ಜಗಳ ಮಾಡ್ತವೆ, ಕೊಲೆ ಮಾಡ್ತವೆ, ಅತ್ಯಾಚಾರ ಮಾಡ್ತವೆ, ಇನ್ನೊಬ್ಬರಿಗೆ ಕೀಟಲೆ ಕೊಡ್ತವೆ. ಹೀಗೆ ನಾನಾ ರೀತಿಯಿಂದ ಕಷ್ಟಗಳು ಕೊಡ್ತಾನೇ ಇದ್ದಾವೆ. ಆದರೆ ನಾನು ತಯಾರು ಮಾಡಿರ್ತಕ್ಕಂಥ ಮೂರ್ತಿಗಳು ಜನರು ಬಂದು ಖರೀದಿ ಮಾಡಿ ತೊಗೊಂಡು ಹೋಗಿ ವಿಶಾಲವಾಗಿರ್ತಕ್ಕಂಥ ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಾಲು, ಹಣ್ಣು, ತುಪ್ಪ, ಮೊಸರಿಂದ ಅಭಿಷೇಕ ಮಾಡ್ತಾರೆ. ಬಂದು ಶಿರಬಾಗ್ತಾರೆ. ಹೀಗೆ ಭಜನೆ ಕೀರ್ತನೆ ಮಾಡ್ತಾರೆ. ಹೀಗೆ ಅನೇಕ ರೀತಿಯಿಂದ ಧರ್ಮ ಕಾರ್ಯಗಳು ಅನ್ನದಾನ ಮಾಡ್ತಾರೆ. ಎಷ್ಟು ವಿಚಿತ್ರ ಅಲ್ವಾ?